ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಅದ್ಧೂರಿ ಕ್ರಿಕೆಟ್ ಟೂರ್ನಮೆಂಟ್ ಉಮಾಪತಿ ಶ್ರೀನಿವಾಸ್ ಗೌಡ ಭಾಗಿ. ಚಿಂತಾಮಣಿ ನಗರ ಹೊರವಲಯದ ಕರಿಯಪ್ಪಲ್ಲಿಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಗಳು ಅತ್ಯಂತ ಸಂಭ್ರಮದಿಂದ ಜರುಗಿದವು. ಈ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಹಾಗೂ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಕೊನಪ್ಪರೆಡ್ಡಿ ಅವರು ಭಾಗವಹಿಸಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ಟೂರ್ನಮೆಂಟ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಉಮಾಪತಿ ಶ್ರೀನಿವಾಸ್ ಗೌಡ ಅವರು, ಒಕ್ಕಲಿಗ ಸಮುದಾಯವು ಕೆಂಪೇಗೌಡರ ತತ್ವಸಿದ್ಧಾಂತಗಳನ್ನು ಪಾಲಿಸುತ್ತಾ ಬಂದಿದೆ. ನಾವು ಯಾರ ಬಗ್ಗೆಯೂ ದ್ವೇಷ ಸಾಧಿಸುವವರಲ್ಲ ಅಥವಾ ಜಾತಿವಾದಿಗಳಲ್ಲ. ಆದರೆ ಸಮುದಾಯದ ಮೇಲೆ ಸಂಕಷ್ಟ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗುತ್ತದೆ. ನಾವು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರವಲ್ಲದೆ ಕಷ್ಟ ಸುಖದ ಸಮಯದಲ್ಲಿಯೂ ನಿಮ್ಮ ಜೊತೆಗಿರುತ್ತೇವೆ ಎಂದು ಸಮುದಾಯಕ್ಕೆ ಧೈರ್ಯ ತುಂಬಿದರು. ಅಲ್ಲದೆ ಸ್ಥಳೀಯವಾಗಿ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಬದುಕಬೇಕೆಂದು ಕರೆ ನೀಡಿದರು. ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಕೊನಪ್ಪರೆಡ್ಡಿ ಅವರು ಮಾತನಾಡಿ, ದೇಶದಲ್ಲಿ ವಿವಿಧ ಜಾತಿಗಳಿದ್ದರೂ ಎಲ್ಲರೂ ಒಟ್ಟಾಗಿ ಸಾಗಬೇಕೆಂಬುದೇ ನಮ್ಮ ಉದ್ದೇಶ. ಕ್ರೀಡೆಯು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾದುದಲ್ಲ, ಇದು ಸಮಾಜದ ಪ್ರತಿಯೊಬ್ಬರೂ ಭಾಗವಹಿಸಬೇಕಾದ ಚಟುವಟಿಕೆ. ಕ್ರೀಡಾಪಟುಗಳು ಸೌಹಾರ್ದತೆಯಿಂದ ಆಟವಾಡಬೇಕು ಎಂದು ಹಾರೈಸಿದರು. ಕೆಂಪೇಗೌಡ ಒಕ್ಕಲಿಗರ ಸಂಘವು ಇಂತಹ ಇನ್ನೂ 10 ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ಅವರು ಆಶಿಸಿದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ಮುಖಂಡರಾದ ಡಾ ರಮೇಶ್, ಕೆ ಮಂಜುನಾಥ್, ಪ್ರಕಾಶ್, ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜೆಸಿ ರಘುನಾಥ ರೆಡ್ಡಿ, ವಕೀಲರಾದ ಮಂಜುನಾಥ್ ರೆಡ್ಡಿ, ಮಲ್ಲಿಕಾರ್ಜುನ್ ರೆಡ್ಡಿ, ಸದಾಶಿವರೆಡ್ಡಿ, ಬೈರೇಗೌಡ, ಅರವಿಂದ್ ರೆಡ್ಡಿ, ಶ್ರೀನಾಥ್, ಅಂಬರೀಶ್, ಕಾರ್ತಿಕ್ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ದರು. ಎಲ್ಲ ಸೈಡ್ಗೆ ಹೋಗ್ಬಿಡಿ ಹಂಗೆ ಸ್ವಲ್ಪ. ಅದೇ ರೀತಿಯಾಗಿ ನಮ್ಮ ನಾಯಕರಾದಂತ ಹಂಗೆ ಇದೆಯಾ ಕಾರ್ಯಕ್ರಮ ಬನ್ನಿ ಸರ್, ನೋಡಿ ಬನ್ನಿ. ಓಕೆ, ಮುಂದೆ ನೋಡಿ ಸರ್, ಮುಂದೆ ನೋಡಿ. ಇದು ಈಗ ಮಾಡಬೇಕಂತೇಳಿ ಸಂಘದ ಪರವಾಗಿ ಕೋರ್ಕೊಳ್ಳುತ್ತಾರೆ. ಮುಂದೆ ಮುಂದೆ ನೋಡಿ ಸರ್, ಮುಂದೆ ನೋಡಿ. ಸರ್ ಹಂಗೆ ಸರ್, ಮುಂದೆ ನೋಡಿ. ಅಲ್ಲಿ ಸರ್, ಮುಂದೆ ನೋಡಿ. ಓಕೆ ಸುರೇಶ್ ಸರ್, ಮುಂದೆ ನೋಡಿ. ಹಂಗೆ ಹಾರ ಕೊಡಿ, ಮೂಮೆಂಟ ಕೊಡಿ, ಫುಟ್ಬಾಲ್ ಕೊಡಿ. ಶುಭ ಹಾರೈಸಿ ಸರ್. ಅಣ್ಣ నువ్వు చేడ్స్పెడి ఆరాంగా నిల్చో అట్లా. ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ರಿ, ಅದು ಬೇಸಿಗೆಯಲ್ಲಿ ಮಾಡ್ತಾ ಇದ್ರಿ, ಇಲ್ಲಿ ತೊಂದರೆ ಇಲ್ಲ. ಈ ಕಾರ್ಯಕ್ರಮಕ್ಕೆ ಕೋನಪ್ಪರೆಡ್ಡಿ ಸರ್ ಹಾಗೂ ನಮ್ಮ ಪ್ರಕಾಶ್ ಸರ್ ಹಾಗೂ ರಘುನಾಥ್ ರೆಡ್ಡಿ ಅವರು, ಮಂಜಣ್ಣ ಅವರು, ಮಿಥುನ್ ಅವರು, ವಿಲಾಸ್ ಅವರು, ಮಧು ಅವರು, ಮೋನಿ ಅವರು, ಇನ್ನು ಅನೇಕ ಮುಖಂಡರುಗಳು, ಸರ್ವ ಅತಿಥಿಗಳು ಇಲ್ಲಿ ಆಗಮಿಸಿದ್ದಾರೆ.
ಅದೇ ರೀತಿ ಎಲ್ಲ ಸ್ಥಳೀಯ ಮುಖಂಡರುಗಳು, ಆಟಗಾರರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಖುಷಿ ಆಯ್ತು. ಯಾವುದೇ ಒಂದು ಜಾತಿ ಪರ ಇನ್ನೊಂದು ಜಾತಿ ವಿರುದ್ಧ ಅನ್ನೋದು ಸುಳ್ಳು. ಯಾಕೆಂದ್ರೆ ತಲೆಯಲ್ಲಿಟ್ಕೊಳ್ಳಿ, ಕೆಂಪೇಗೌಡರು ತತ್ವನ ನಾವು ಬಹಳ ಹೃದಯದಲ್ಲಿಟ್ಕೊಂಡು ತಲೆಯಲ್ಲಿಟ್ಕೊಂಡು ಬದುಕುವಂತ ಸಮುದಾಯ ಒಕ್ಕಲಿಗ ಸಮುದಾಯ. ನಾವ್ಯಾರಿಗೂ ತೊಂದರೆ ಕೊಡುವಂಥವ್ರು ಅಲ್ಲ, ಜಾತಿವಾದಿಗಳು ಅಲ್ಲ. ಆದ್ರೆ ಸಮಯ ಸಂದರ್ಭದಲ್ಲಿ ನಮ್ಮನ್ನ ಕೆಣಕುವಂತ ಸಂದರ್ಭಗಳು ಬಂದಾಗ ಖಂಡಿತವಾಗ್ಲೂ ಅವತ್ತಿನ ಸಂದರ್ಭದಲ್ಲೂ ನಾವು ಬಹಳ ಗಾಂಭೀರ್ಯವಾಗಿ ಬಹಳ ತೂಕವಾಗಿ ನಡ್ಕೊಂಡು ಅನ್ಯ ಧರ್ಮದವ್ರಿಗೂ ಗೌರವ ಕೊಟ್ಟು ನಮ್ಮ ಜನಾಂಗದವ್ರಿಗೂ ಬದುಕು ಚಲನ ತಿಳಿಸಿ, ಮತ್ತೆ ಈ ನಮ್ಮ ಪಾತ್ರ ಕೋನಪ್ರೆಡ್ಡಿ ಸರ್ದಿರ್ಬೋದು, ನಮ್ದಿರ್ಬೋದು, ಇನ್ನು ಅನೇಕ ಸದಸ್ಯರುಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಪಾತ್ರ ಬರೀ ನಿಮ್ಮ ವಿಜೃಂಭಣೆ ಮತ್ತೆ ನಿಮ್ಮ ಹಬ್ಬ ಹರಿದಿನಗಳಿಗೆ ಮಾತ್ರ ಅಲ್ಲದೆ ಆಟ, ಊಟ, ಕಷ್ಟ, ಸುಖ ಎಲ್ಲದಕ್ಕೂ ನಾವು ಜೊತೆಲಿರ್ತೀವಿ. ಬೆಂಗಳೂರಿಂದ ನಮ್ಗೇನು ಇಲ್ಲಿ 2 ಅವರ್ ಮಾತ್ರ ಅಷ್ಟೇ. ಯಾಕಂದ್ರೆ ಏನಾದ್ರು ಸಮಸ್ಯೆಗಳಾದ್ರೆ ನಿಮ್ಮವರು ಎಷ್ಟು ಅಕ್ಕಪಕ್ಕದಲ್ಲಿ ಇರ್ತಾರೋ ಅದೇ ರೀತಿ ನಾವು ನಿಮ್ ಜೊತೆಲಿರ್ತೀವಿ, ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ಸ್ಥಳೀಯವಾಗಿ ಎಲ್ಲಾ ಸಮುದಾಯದ ಜೊತೆಲೂ ಅನ್ಯೋನ್ಯತೆಯಿಂದ ಜೀವನ ಮಾಡಿ, ಇನ್ನೊಬ್ಬರಿಗೆ ಮಾದರಿ ಆಗೋ ರೀತಿ ಜೀವನ ಮಾಡಿ. ಅದೇ ರೀತಿ ನಮ್ಮಿಂದ ನಾವೊಂದು ಬೆಳಕಾಗಿ, ಇವಾಗ ದೀಪ ನೋಡಿ 5-6 ಬತ್ತಿ ಇತ್ತು, ಎಲ್ಲ ತೆಗೆದು ಒಂದಕ್ಕೆ ಹಾಕಿದ್ವಿ, ಇನ್ನೂ ಉರಿತಾ ಇದೆ. ನಮ್ಮ ಬಲ ಹಂಗಿರ್ಬೇಕು. ಯಾಕಂದ್ರೆ ಕಷ್ಟಗಳು ಬರ್ತವೆ. ನಮ್ಮ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಂಗೆ ಬೇರೆ ಸಮುದಾಯದಲ್ಲೂ ಇರ್ತವೆ. ಏನೇ ಇದ್ರು ಕೂಡ 4 ಗೋಡೆ ಮಧ್ಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳನ್ನ ನಾವು ಬಗೆಹರಿಸ್ಕೊಂಡು ಬೀದಿಯಲ್ಲಿ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ನಾವು ಬದುಕೋದಲ್ದೆ ಅನ್ಯ ಧರ್ಮದವ್ರಿಗೂ ಅನ್ಯ ಜಾತಿಯವರೆಗೂ ಆಶ್ರಯವಾಗಿ ನಾವು ಬದುಕಬೇಕಾಗ್ತದೆ. ನಾವು ನಮ್ಮ ಬೊಕ್ಸಲ್ಲಿ ನೀರು ಕುಡಿಬೇಕಾದ್ರೆ ನಮ್ಮ ಬೊಕ್ಸಲ್ಲಿರೋ ನೀರನ್ನ ನಾವು ಪೂರ್ತಿ ಕುಡಿಬೇಕಾಗಲ್ಲ, ಒಂದಷ್ಟು ಚೆಲ್ತದೆ. ಅದೇ ರೀತಿ ನಾವು ಸಂಪಾದನೆ ಮಾಡಿದ್ರಲ್ಲೂ ಒಂದಷ್ಟು ಕಳಿಬೇಕಾಗ್ತದೆ, ಒಂದಷ್ಟು ದಾನ ಧರ್ಮ ಕೊಡಬೇಕಾಗ್ತದೆ. ಆದ್ರೆ ಒಂದಲ್ಲಿ ಹಿಡ್ಕೊಳ್ಳಿ, ದುಡ್ಡು, ಅಧಿಕಾರ, ಒಳ್ಳೆ ಟೈಮ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರ್ತದೆ. ಬಂದಾಗ ಅದನ್ನ ನಾವು ಬದುಕೋದಕ್ಕೆ, ಜನಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ಬಳಸ್ಕೋಬೇಕು. ಅದೇ ರೀತಿ ಏನೇ ಸಮಸ್ಯೆಗಳು ಬಂದ್ರು ಅಷ್ಟೇ ಕೋಪಕ್ಕೆ ತುತ್ತಾಗದೆ ತಾಳ್ಮೆಯಿಂದ ವರ್ತಿಸಿ ಎಲ್ಲ ಮುಖಂಡರುಗಳು ಕೂತು ಮಾತಾಡಿ ಊರಿನಲ್ಲಿ ಯಾವುದೇ ಧರ್ಮ ಜಾತಿ ಇರ್ಬೋದು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಬದುಕಿ ಅಂತ ಹೇಳ್ತಾ. ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಬದುಕ್ತೀವಿ. ಬೆಂಗಳೂರು ದೊಡ್ಡ ಸಮುದ್ರ. ಇಲ್ಲಿ ನಿಮಗೆ ಹಿಂದಿ ಬಂದಿಯವ್ರು ಯಾರು ಇರಲ್ಲ, ನಮ್ ಕಡೆ ಎಲ್ಲ ಅವರೇ. ನೀವೇನಾದ್ರೂ ಮಾತಾಡಕ್ ಹೋದ್ರೆ ನಮಗಿಂತ ಜಾಸ್ತಿ ಅವರೇ ಇರ್ತಾರೆ. ಇವಾಗ ಒಂದ್ ದೇವಸ್ಥಾನಕ್ಕೆ ಬರ್ಬೇಕು, ನಮ್ಮೂರು ಎಷ್ಟು ಜನ ಬರ್ತಾರೆ ಅನ್ಕೊಂಡಿದ್ದೀರಾ? ಎಲ್ಲ ನಮ್ ಸೌತ್ ಇಂಡಿಯಾದವ್ರು ಎಲ್ಲ ಲೆಕ್ಕ ಹಾಕೊಂಡ್ರು 10% ಜನ, 90% ಜನ ಉತ್ತರ ಭಾರತದವ್ರು ಬರ್ತಾರೆ. ನೀವೆಲ್ಲ ಪುಣ್ಯವಂತರು, ನಿಮ್ ಕಡೆ ಅಂತವ್ರೆಲ್ಲ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಅವ್ರು ಬರೋಕ್ಕೂ ಮುಂಚೆ ನೀವೆಲ್ಲ ಒಗ್ಗಟ್ಟಾಗಿದ್ದು ಎಲ್ಲ ನಾವೆಲ್ಲ ಕನ್ನಡ ಮಾತೆಯ ಮಕ್ಕಳು, ಕೆಂಪೇಗೌಡರು ಹಾಕೊಟ್ಟಿರೋ ಹಾದಿಯಲ್ಲಿ ನಾವೆಲ್ಲ ನಡೀತಾ ಇದೀವಿ. ಅದೇ ರೀತಿ ಕುವೆಂಪು ಅವರ ತತ್ವನ ಪಾಲಿಸುವಂತವ್ರು, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಒಮ್ಮತದಿಂದ ಬದುಕಿ ಇನ್ನೊಬ್ಬರಿಗೆ ಬೆಳಕಾಗಿ ಬದುಕೋದೆ ಜೀವನಕ್ಕಿರೋ ಒಂದು ಅರ್ಥ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸೀಮಿತ ಅಲ್ಲದೆ ಇನ್ನು ಮುಂದಿನ ದಿವಸಗಳಲ್ಲಿ ಏನೇ ಕಷ್ಟ ಸುಖಗಳಿದ್ರು ನಿಮ್ ಜೊತೆ ನಾವಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ. ಸಮಾಜದಲ್ಲಿ ಭಾರತದಂತ ದೇಶದಲ್ಲಿ ವಿಭಿನ್ನ ಜಾತಿಗಳು ಇದೆ. ಎಲ್ಲಾ ಜಾತಿಗಳು ಒಟ್ಟಾಗಿ ಸಾಗಬೇಕು ಅನ್ನೋದೇ ಎಲ್ಲರ ಉದ್ದೇಶ. ಹಾಗಾಗಿ ಈ ಕ್ರೀಡೆಯಲ್ಲಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ, ಇದು ಸಮಾಜದ ಪ್ರತಿಯೊಬ್ಬರಿಗೂ ಭಾಗವಹಿಸ್ತಕ್ಕಂಥ ಒಂದು ಆಟ. ಹಾಗಾಗಿ ಎಲ್ಲರೂ ಕೂಡ ಸೌಹಾರ್ದ ಮನೋಭಾವದಿಂದ ನಡೀಲಿ. ಇದು ಭಾಷಣ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮಯ ಅಲ್ಲ. ಪಾಪ ಕ್ರೀಡಾಪಟುಗಳು ಆಟ ಆಡಲಿಕ್ಕೆ ಎಲ್ಲಿಂದ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಇನ್ನಷ್ಟು ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿ, ಸಂಘ ಬಲಿಷ್ಠವಾಗಲಿ ಅಂತ ನಾನು ಶುಭ ಹಾರೈಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಇದರಿಂದ ಈ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಈ ಸಂಘ ಸ್ಥಾಪನೆ ಆದಮೇಲೆ ಮೊದಲನೆಯ ಬಾರಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಒತ್ತು ಕೊಡಬೇಕು. ಹಾಗೂ ಯುವ ಜನಾಂಗದಲ್ಲಿ ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿಯನ್ನು ಹಾಗೂ ಸಹೋದರತ್ವವನ್ನು ಹಾಗೂ ಒಂದು ಪರಸ್ಪರ ವಿಶ್ವಾಸವನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಇದು ಉದ್ದೇಶ. ಇಂಥ ಕಾರ್ಯಕ್ರಮಗಳು ಯಾವುದೇ ಸಂಘ ಸಂಸ್ಥೆಗಳಾಗಲಿ
ಆಗಾಗ್ಗೆ ಎಲ್ಲರೂ ಮಾಡ್ತಾ ಇರಬೇಕು. ಅದೇ ರೀತಿ ನಮ್ಮ ಸಂಘ ಕೂಡ ಈ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಚಿಂತಾಮಣಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಚಿಂತಾಮಣಿಯವರೇ ಆಗಿದ್ದು ಒಕ್ಕಲಿಗರ ಸಂಘದ ಹಿಂದೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಗೂ ನಿವೃತ್ತ ಡಿವೈಎಸ್ಪಿ ಅವರು ಹಾಗೂ ನಮ್ಮ ಇಡೀ ರಾಜ್ಯಾದ್ಯಂತ ಚಿರಪರಿಚಿತರಾಗಿರ್ತಕ್ಕಂಥ ಕೋನಪರೆಡ್ಡಿ ಅಣ್ಣವರು ಸಹ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಒಳ್ಳೆ ಉದ್ದೇಶ ಹಾಗೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ನೀಡ್ತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥವರು ಬಂದಿದ್ದಾರೆ. ಸಂತೋಷ. ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದ ಪರವಾಗಿ ಹೇಳಬೇಕಾಗತ್ತೆ. ನಮ್ಮ ರಾಜ್ಯದ ಮತ್ತೊಬ್ಬ ಪ್ರಭಾವಿ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ನಮ್ಗೆ ಗೊತ್ತಿರಲಿಲ್ಲ. ಮೊದಲು ಉಮಾಪತಿ ಅವರು ಯಾರು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಾನು ಕೂಡ ಒಂದು 6-7 ವರ್ಷಗಳಿಂದ ಈಚೆಗೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿರೋದು. ನನಗೆ ಹೆಚ್ಚಿಗೆ ಪರಿಚಯ ಇಲ್ಲ, ಬಟ್ ನಾನು ನೋಡಿದ್ದೀನಿ. ಅವ್ರ ಕಾರ್ಯಕ್ರಮಗಳು ಬಂದಾಗೆಲ್ಲಾನು ನಾನು ಮಾತಾಡಿದ್ದೀನಿ. ಅವರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳಲ್ಲಿ ಸಿನಿಮಾಗಳು ತೆಗೆದಿರ್ತಕ್ಕಂಥ ಒಬ್ಬ ನಿರ್ಮಾಪಕರು ಆಗಿದ್ದಾರೆ. ಅದು ನಮ್ಮ ಒಂದು ಸಂಘದ ಹಾಗೂ ನಮ್ಮ ಜನಾಂಗದ ಒಂದು ಒಳ್ಳೆಯ ಬೆಳವಣಿಗೆ ಹಾಗೂ ಒಂದು ಹೆಗ್ಗುರುತಾಗಿದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮೇಶ್ ಅವರು ಬರಬೇಕಾಗಿತ್ತು. ಮತ್ತೆ ಅಂದಿವೆ ಅವರು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಮುಂಚೆ ಇರ್ತಾರೆ. ಏನೋ ಕಾರಣಾಂತರಗಳಿಂದ ಅವರು ವೃತ್ತಿಯಿಂದ ವೈದ್ಯರಾಗಿರೋದ್ರಿಂದ ಸ್ವಲ್ಪ ಕೆಂಪೇಗೌಡರಿಗೆ ಬಹಳ ಸಂತೋಷದ ವಿಷಯ ಏನು ಅಂತಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಚಿಂತಾಮಣಿಯಲ್ಲಿ ಒಕ್ಕಲಿಗರ ಸಂಘದ ಚಟುವಟಿಕೆಗಳು ನಡೀತಾ ಇರಲಿಲ್ಲ ಅನ್ನೋ ಒಂದು ಕೊರಗು ನೋವಿತ್ತು. ಬನ್ನಿ, ಡಾಕ್ಟರ್ ವಿಕ್ರಮ್ ವೇದಿಕೆಗೆ ಅಲವಾಗಿ ಸುಸ್ವಾಗತ. ನಮ್ಮ ಗೋಪಲ್ಲಿ ರಘುನಾಥ್ ರೆಡ್ಡಿಯವರು ಅವರ ಎಲ್ಲರ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಬನ್ನಿ ರಘುನಾಥ್ ರೆಡ್ಡಿ ಅವರು ಮತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿರುವಂತ ಎಲ್ಲ ಜನಾಂಗದ ಮುಖಂಡರುಗಳು ಸೇರಿ ಈ ಒಂದು ಚಿಂತಾಮಣಿಯಲ್ಲಿ ಒಂದು ಕಚೇರಿಯನ್ನ ಸ್ಥಾಪನೆ ಮಾಡಿ, ಆ ಕಚೇರಿ ಸ್ಥಾಪನೆ ಆಗುವ ಮುಖೇನ ಜನಾಂಗದ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಿಸ್ ಆಯ್ತು. ಜಿಲ್ಲಾ ಆಡಳಿತಕ್ಕೆ ಬಂದು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಜನಾಂಗದ ವಿರುದ್ಧ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಧ್ವನಿಯನ್ನ ಎತ್ತಿ ಸುಮಾರು 200-300 ಜನ ನಮ್ಮ ಈ ಭಾಗದ ಮುಖಂಡರುಗಳು ಬಂದು ಆ ಪ್ರತಿಭಟನೆ ಮಾಡುವಂತ ಆ ಒಂದು ತಾಕತ್ತು ಇವತ್ತು ಬೆಳೀತಾ ಇರೋದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಅದೇ ರೀತಿ ಈ ಒಂದು ಕ್ರೀಡಾ ಮನೋಭಾವವನ್ನು ಕೂಡ ಹೊಂದಿಕೊಂಡು ಯುವಕರಿಗೆ ಪ್ರೋತ್ಸಾಹವನ್ನ ಕೊಟ್ಕೊಂಡು ಈ ಒಂದು ಕ್ರೀಡೆಯನ್ನ ನಡೆಸ್ಕೊಂಡು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಕೂಡ ಒಂದು ಸಂತೋಷ ವಿಷಯ ಆಗಿದೆ. ಇವರಿಗೆ ಮತ್ತೊಮ್ಮೆ ನಾನು ಸಂಘದ ಎಲ್ಲ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಸಂಘ ಮತ್ತು ಪದಾಧಿಕಾರಿಗಳು ಸದಸ್ಯರುಗಳು ಇನ್ನೂ ಹೆಚ್ಚಿನ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಡಬಗ್ಗರಿಗೆ, ವಿದ್ಯಾರ್ಥಿಗಳಿಗೆ, ಜನಾಂಗಕ್ಕೆ ಹೆಚ್ಚಿನ ಒತ್ತನ್ನು ನೀಡುವಂತಹ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ ನನಗೊಂದು ಇದೆ. ಬೆಂಗಳೂರು ಒಕ್ಕಲಿಗರ ಸಂಘಕ್ಕೆ 35 ಜನ ನಿರ್ದೇಶಕರುಗಳು ಆಯ್ಕೆಯಾಗಿ ಬರ್ತಾರೆ. ಬಹುಶಃ ನಾನು ಕಂಡಂತ ಈ 4 ವರ್ಷದಲ್ಲಿ ಆ ಒಂದು 35 ಜನ ನಿರ್ದೇಶಕರುಗಳ ಪೈಕಿ ಕೋನಪರೆಡ್ಡಿ ಸಾರು ಶ್ರೀಕೃಷ್ಣನಂತೆ, ನಮ್ಮ ಉಮಾಪತಿ ಸಾರ್ ಅವರು ಅರ್ಜುನರಂತೆ, ಶ್ರೀಕೃಷ್ಣಾರ್ಜುನರಂತೆ ಅದನ್ನ ಕಾಪಾಡಿಕೊಂಡು ನಡೆಸ್ಕೊಂಡು ಎದುರಿಸ್ಕೊಂಡು ಬೆದರಿಸಂತ ಜನಗಳಿಗೆ ಮಧ್ಯೆ ಅದನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳು ಆ ಸಂಘದ ಚುಕ್ಕಾಣಿ ಹಿಡಿಯುವಂತದ್ದಾಗಬೇಕು. ನಿಮ್ಮೆಲ್ಲರ ಒಂದು ಸಹಕಾರ ಅಥವಾ ಭಗವಂತನ ಆಶೀರ್ವಾದದಿಂದ ನನ್ನ ಆಸೆ ಕೋನಪರೆಡ್ಡಿ ಅವರು ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿ, ನಮ್ಮ ಉಮಾಪತಿ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಚುಕ್ಕಾಣಿ ಹಿಡಿದು ಆ ಸಂಘವನ್ನ ಇಡೀ ರಾಜ್ಯದಲ್ಲ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸಂಘ. ಯಾಕಂದ್ರೆ 1906ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದಂತ ಒಕ್ಕಲಿಗರ ಸಂಘ 120 ವರ್ಷ ಚರಿತ್ರೆಯನ್ನು ಹೊಂದಿರುವಂತಹ ಒಕ್ಕಲಿಗರ ಸಂಘ ಎಲ್ಲವನ್ನು ಬೆಂಗಳೂರು ಮಾತ್ರ ಸೀಮಿತ ಆಗ್ತಾ ಇದೆ. ಇದು ಬೆಂಗಳೂರು ಸೀಮಿತ ಆಗಬಾರ್ದು, ಇಡೀ ಜಿಲ್ಲೆ, ಇಡೀ ತಾಲೂಕು, ಇಡೀ ಗ್ರಾಮಕ್ಕೆ ತಲುಪಬೇಕು ಅನ್ನೋಂಥ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತ ನಿರ್ದೇಶಕರ ಪೈಕಿ ನಮ್ಮ ಕೋನಪರೆಡ್ಡಿ ಸರ್, ನಮ್ಮ ಉಮಾಪತಿ ಅವರು, ಹಾಗೆ ನಮ್ಮ ಡಾಕ್ಟರ್ ರಮೇಶ್ ಅವರು, ಇವರೆಲ್ಲರೂ ಕೂಡ ಮಾಡ್ತಾ ಇರೋ ಪ್ರಯತ್ನಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಸರ್, ನಾವು ಮತ್ತೊಮ್ಮೆ ತಾವು ಈಗ ನಿಮ್ಮ ಅವಧಿ ಕಡಿಮೆ ಇರ್ಬೋದೇನೋ, ಈ ಅವಧಿಯಲ್ಲಿ ನೀವು ಆಗ್ಬೇಕು, ಚುಕ್ಕಾಣಿ ಹಿಡಿಯಬೇಕು, ಆ ಸಂಘವನ್ನ ಉಳಿಸ್ಬೇಕು, ಸಂಘವನ್ನ ಬೆಳೆಸಬೇಕು, ಜನಾಂಗಕ್ಕೆ
ನೀವು ರಕ್ಷಕರಾಗಿ ನಿಲ್ಲಬೇಕು. ಯಾಕಂದ್ರೆ ಈ ದೇಶಕ್ಕೆ ಸೈನಿಕರು ಯಾವ ರೀತಿ ಮುಖ್ಯನೋ, ಈ ದೇಶಕ್ಕೆ ಅನ್ನ ಕೊಡೋ ರೈತರು ಯಾವ ರೀತಿ ಮುಖ್ಯನೋ, ಆ ಅನ್ನ ಕೊಡುವಂತ ಒಕ್ಕಲಿಗರ ಸಂಘ ಸಂಸ್ಥೆಗೆ ನೀವುಗಳು ರಕ್ಷಕರಾಗಿ ನಿಲ್ಲುವಂತದ್ದು ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾ, ಭಗವಂತ ನಿಮ್ಮ ಶಕ್ತಿಯನ್ನ ಇನ್ನೂ ದಯಪಾಲಿಸ್ಲಿ. ಏ